ಅಂಜಲಿ ಅಂಜಲಿ ಅಂಜಲಿ. ಈ ಪುಟ್ಟ ತಲೆಯಲ್ಲಿ ಅಂಥ ದೊಡ್ಡ ಐಡಿಯಾ ಹೊಳೆದಿದ್ಯಾ? ಅದೇನು ಅಂತ ಹೇಳು. ಇರು ಯಾರೆಲ್ಲ ನೋಡ್ಬಿಡ್ತಾರೆ, ಕುಟ್ಟಲ್ಲಿ ಹೇಳ್ತೀನಿ. ನಾಳೆ ಅಣ್ಣ ಪೇಪರ್ಸ್ಗೆ ಸೈನ್ ಹಾಕ್ಲೇಬೇಕು, ಡಿವೋರ್ಸ್ ಆಗ್ಲೇಬೇಕು. ಅದನ್ನ ಯಾರು ತಡಿತಾರೋ ನಾನು ನೋಡ್ತೀನಿ. ಏನಾದರೂ ಹೇಳೋದಿತ್ತ? ನಾಳೆ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಬೇಕು, ಅದನ್ನು ಕೇಳೋದಕ್ಕೆ ತಾನೇ ಬಂದಿರೋದು. ಬಾಯಿ ಬಿಟ್ಟು ನಿಮ್ಮಿಂದ ಕೇಳೋಕ್ಕಾಗೋದಿಲ್ಲ ಅಂತ ನನಗೆ ಗೊತ್ತು. ಸರಿ ಬಿಡಿ, ನೀವು ಸೈನ್ ಮಾಡಿ. ಅಗತ್ಯ ಬಿದ್ದರೆ ನಾನು ಸೈನ್ ಮಾಡಿಕೊಡ್ತೀನಿ. ಯಾಕೆ ಏನು ಅಂತೆಲ್ಲ ಏನು ಕೇಳೋದಿಲ್ಲ. ಬೇಕಾದರೆ ನಾಳೆನೇ ಮನೆ ಬಿಟ್ಟು ಹೋಗ್ತೀನಿ. ಬೇಡ ಯಶೋದ, ಪ್ಲೀಸ್, ನೀ ಮನೆ ಬಿಟ್ಟು ಹೋಗ್ಬೇಡ. ತುಂಬ ತಪ್ಪು ಮಾಡಿಬಿಟ್ಟೆ ಯಶೋದ. ನಾನಿನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಎಲ್ರೂ ತೊಂದರೆ ಕೊಡೋ ಹಾಗೆ ನಾನು ನಿನ್ ತೊಂದರೆ ಕೊಡ್ತಾನೆ ಹೋದೆ. ನೀನಿನ್ನ ಹುಚ್ಚಿ ಅಂತ ಹೇಳ್ದೆ, ತಲೆ ಕೆಟ್ಟೋಳು ಅಂತ ಹೇಳ್ದೆ. ಚಿಕ್ಕಮ್ಮ ಅವ್ರ ಮನೆಯವ್ರ ಮುಂದೆ ನಿನ್ನ ಅವಮಾನ ಮಾಡಿದೆ. ಎಲ್ಲ ನಿನಗೆ ಬಾಯಿಗೆ ಬಂದಾಗ ಮಾತಾಡಿದ್ರು, ನಿನ್ ಪರ ಒಂದು ಮಾತಾಡ್ದೆ ಹೇಡಿ ಆಗ್ಬಿಟ್ಟೆ. ನಿನ್ ಸಮಾಧಾನ ಕೂಡ ಮಾಡಲಿಲ್ಲ. ನಿನ್ ಕಷ್ಟ ಸಂಕಟ ಎಲ್ಲ ಕೇಳ್ಕೊಂಡು ನಿನ್ ಕಣ್ಣೀರು ಒರೆಸ್ಲಿಲ್ಲ. ಶೇಮ್ ಆನ್ ಮೀ. ನನ್ ಮಕ್ಳು ಆಗಲ್ಲ ಅಂತ ಗೊತ್ತಿದ್ರು ಒಬ್ಬ ಒಳ್ಳೆ ಗಂಡನೂ ಆಗಲಿಲ್ಲ. ಯಶೋದ, ಪ್ಲೀಸ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಯಶೋದ, ನನಗೆ ಕ್ಷಮಿಸ್ಬಿಡು. ನೀವ್ಯಾಕ್ರಿ ನನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀರಾ? ಹುಚ್ಚಿ ಹತ್ರ ಯಾರಾದರೂ ಕ್ಷಮೆ ಕೇಳ್ತಾರ? ಹಾಗನ್ಬೇಡ ಯಶೋದ. ಈ ಪ್ರಪಂಚದಲ್ಲಿ ಎಲ್ಲರೂ ಒಂದು ರೀತಿ ಹುಚ್ಚರೆ. ಅಮ್ಮ ರಾಗಿಣಿಗೆ ಆಸ್ತಿ ಒಡವೆಗಳ ಮೇಲೆ ಹುಚ್ಚು, ನನಗೆ ಕೀರ್ತಿ ಹುಚ್ಚು. ಎಲ್ರಿಗೂ ಒಂದಲ್ಲ ಒಂದು ರೀತಿ ಹುಚ್ಚಿನ ರೋಗ ಇದ್ದೇ ಇದೆ. ಆದರೆ ನಾನು ನಿನ್ನನ್ನು ಹುಚ್ಚಿ ಎಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಯಶೋದ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ರೀ, ನೊಂದ್ಕೋಬೇಡಿ. ನನ್ನ ವರ್ತನೆ ನೋಡಿ ಯಾರೇ ಆದರೂ ನನ್ನನ್ನು ಹುಚ್ಚಿ ಅಂತಲೇ ಅಂದ್ಕೋತಾರೆ. ಆದರೆ ನನ್ನ ಗಂಡನಾಗಿ ನೀವು ಅದರ ಹಿಂದಿನ ಸತ್ಯ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಿತ್ತು ಅಷ್ಟೆ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಮತ್ತೆ ಆ ತಪ್ಪು ಮಾಡಲ್ಲ ಯಶೋದ. ಅಕಸ್ಮಾತ್ ನೀನು ಹುಚ್ಚಿ ಆದರೂ ಪರವಾಗಿಲ್ಲ, ನಾನೀಗ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಹೊರತು ನನ್ನಿಂದ ನಿನ್ನನ್ನು ದೂರ ಮಾಡಲ್ಲ ಯಶೋದ. ಹಾಗಂತ ನಾನೀಗ ಮಾತು ಕೊಡ್ತೀನಿ. ಈ ಮಾತು ಕೇಳಿ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ರೀ? ನೀವು ನನ್ನನ್ನು ಹುಚ್ಚಿ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ನಾನೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀರಾ? ಹೆದರ್ಕೋಬೇಡಿ. ಈ ಮನೆ ಬಿಟ್ಟು ನನ್ನ ಜೊತೆ ಬಂದ್ಬಿಡಿ ಅಂತ ನಾನೇನು ಕೇಳೋದಿಲ್ಲ. ನಾನು ಕೇಳೋದೇ ಬೇರೆ. ನಡೆಸ್ಕೊಡ್ತೀರಾ? ಖಂಡಿತ ನಡೆಸ್ಕೊಡ್ತೀನಿ. ಅದೇನು ಕೇಳು.
ಯಶೋಧ ತುಂಬ ನೊಂದಿದ್ದಾಳೆ. ಅವಳಿಗೆ ಧೈರ್ಯ ಬರಲಿ, ಅವಳು ಎಲ್ಲರನ್ನೂ ಎದುರಿಸೋ ಹಾಗಾಗಲಿ ಅಂತ ನಾನೊಂದು ಷರತ್ತು ಹಾಕಿದೆ. ಆದರೆ ಅದು ಅವಳು ಈ ಮನೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ ತಂದು ನಿಲ್ಲಿಸುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ತಪ್ಪು ಮಾಡಿಬಿಟ್ಟೆಪ್ಪ. ಅವಳಿಗೆ ಧೈರ್ಯ ಕೊಡಪ್ಪ, ಅವಳು ಎಲ್ಲರನ್ನೂ ಎದುರಿಸೋಂಥ ಶಕ್ತಿ ಕೊಡು. ಅವಳ ರಕ್ಷಣೆ ಮಾಡು ತಂದೆ, ರಕ್ಷಣೆ ಮಾಡಪ್ಪ. ಅಜ್ಜಿ 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 ಅಮ್ಮ ಏನಾದ್ರು ಈಗ ಬಂದಿದ್ಲಾ? ಇಲ್ವಲ್ಲ ಪುಟ್ಟಿ, ಎಲ್ಲೋಗಿದ್ದಾಳೆ ನಿಮ್ಮಮ್ಮ? ಗೊತ್ತಿಲ್ಲ ಅಜ್ಜಿ, ಇಡೀ ಮನೆ ಹುಡುಕ್ತೆ, ಎಲ್ಲೂ ಕಾಣಿಸ್ಲಿಲ್ಲ. ಅಮ್ಮ ಮನೆ ಬಿಟ್ಟು ಹೊಟ್ಟೋದು ಅಂತ ಕಾಣತ್ತೆ. ಏನು, ಯಶೋಧ ಮನೆ ಬಿಟ್ಟು ಹೊರಟೋದ್ಲಾ? ಎಲ್ಲ ನೀನೆಂತಾನೆ ಆಗಿದ್ದು. ಅಮ್ಮಂಗೆ ಮಗು ಆದ್ರೆ ಒಡವೆ ಕೊಡ್ತೀನಿ ಅಂತ ಹೇಳಿದ್ ನೀನು ತಾನೆ. ಅದಕ್ಕೆ ಅಮ್ಮ ಬೇಜಾರಾಗಿ ಮನೆ ಬಿಟ್ಟೋಗಿದ್ದಾಳೆ. ಈಗ ನಾನು ಏನ್ ಮಾಡ್ಲಿ? ಯಾರನ್ನ ಅಮ್ಮ ಅಂತ ಕರೀಲೆ? ನಿನ್ ಜೊತೆ ನಾನು ಮಾತಾಡಲ್ಲ. ಟೂ ಟೂ ಟೂ. ಅಮ್ಮ 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 ಅಮ್ಮ. ಅಂಜಲಿ, ಅಂಜಲಿ, ಎಲ್ಲೋದೆ ಬಂಗಾರ? ಅಂಜಲಿ, ಅಂಜಲಿ, ಛೇ, ಮಗು ದೃಷ್ಟಿಲೂ ನಾನು ಕೆಟ್ಟೋಳಾಗ್ಬಿಟ್ಟೆ. ನನಗೇನಾಗಿತ್ತು? ನಾನು ಯಾಕೆ ಷರತ್ತು ಹಾಕೋಕೆ ಹೋದೆ? ಮಗು ದೇವ್ರ ಸಮಾನ ಅಂತಾರೆ. ಮಗುನೇ ನನ್ನನ್ನು ಕ್ಷಮಿಸಲ್ಲ ಅಂದಮೇಲೆ ದೇವ್ರನ್ನ ಕ್ಷಮಿಸ್ತಾನ? ಸರ್, ಇಲ್ಲ ನೀವು ಕರೆಕ್ಟಾಗೇ ಬಂದಿದ್ದೀರಾ. ಗಗನ್ ಮಾಲ್ ಹತ್ರ ಲೆಫ್ಟ್ ತಗೊಂಡು ಸೀದಾ ಬನ್ನಿ, ಮತ್ತೆ ಅಲ್ಲಿಂದ ಲೆಫ್ಟ್ ತಗೊಳ್ಳಿ. ಎದುರುಗಡೆ ನಿಮ್ಗೊಂದು ದೊಡ್ಡ ಬಿಲ್ಡಿಂಗ್ ಕಾಣುತ್ತೆ. ಹಾಂ, ಓಕೆ, ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೀನಿ. ಓಕೆ ಸರ್. ಯಾರ್ದೆ ಫೋನು? ಲಾಯರ್ದಾ? ಲಾಯರ್ ಏನಾದರೂ ಬಂದರೆ ನನ್ನ ರೂಮ್ನಲ್ಲಿ ಕೂರಿಸು. ಅಮ್ಮ, ರಾಜು ಅಣ್ಣನ ಕರಿ. ಅವನ ಮನೆಯಲ್ಲಿಲ್ಲ ಕಣೆ. ಮನೆಯೆಲ್ಲ ಹುಡುಕಾಯ್ತು, ಟೆರೆಸ್ ಮೇಲೂ ನೋಡಾಯ್ತು, ಎಲ್ಲೂ ಇಲ್ಲ. ಅವನೊಬ್ಬನೇ ಅಲ್ಲ, ಅವನ ಜೊತೆನೆಲ್ಲ ಮಹಾರಾಣಿನೂ ಕಾಣಿಸ್ತಾ ಇಲ್ಲ. ನನಗಂತೂ ಹುಡುಕಿ ಸಾಕಾಗೋಯ್ತು. ಇಬ್ರು ಕಾಣಿಸ್ತಿಲ್ವಾ? ಮತ್ತೆ ಎಲ್ಲೋದ್ರು? ನಾನು ಹುಡುಕ್ತಾನೆ ಇದ್ದೇನೆ, ಅಮ್ಮ ಎಲ್ಲೂ ಕಾಣ್ತಾನೆ ಇಲ್ಲ. ಗಣೇಶ ಪ್ಲೀಸ್ ಅಮ್ಮ ಇಲ್ಲಿ ಬೇಗ ಬರೋಂಗ್ ಮಾಡಪ್ಪ ಪ್ಲೀಸ್ ಗಣೇಶ. ಫೋನ್ ಮಾಡಿ ನೋಡ್ತೀನಿ. ಫೋನ್ ಸ್ವಿಚ್ ಆಫ್ ಬರ್ತಿದೆ. ಲಾಯರ್ ಬೇರೆ ಮನೆ ಹತ್ರ ಬರ್ತಿದ್ದಾರೆ. ಇಂಥ ಟೈಮಲ್ಲಿ ಇವನು ಎಲ್ಲ ಹೋದ? ಯಾರಿಗೂ ಹೇಳ್ದೆ ಕೇಳ್ದೆ ಬೇರೆ ಹೋಗಿದ್ದಾನೆ. ಶಶಾಂಕ್, ಶಶಾಂಕ್! ಏನಕ್ಕ? ಅಣ್ಣ ಎಲ್ಲಿ? ನನಗೆ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ. ಇತ್ತೀಚೆಗೆ ನೀನು ಅವನ ಜೊತೆ ಸೇರ್ಕೊಂಡಿದ್ಯಾ. ನನಗೆ ಗೊತ್ತಿಲ್ಲ ಅಂತ ಸುಳ್ಳು ಬೇರೆ ಹೇಳ್ತಾ ಇದೆಯಾ? ನಿಜ ಹೇಳು, ಅಣ್ಣ ಎಲ್ಲಿ? ನನಗೆ ನಿಜವಾಗ್ಲೂ ಏನು ಗೊತ್ತಿಲ್ಲಕ್ಕ. ಹಲೋ ರಾಗಿಣಿ. ಲಾಯರ್ ಸರ್ ಬನ್ನಿ. ಮನೆ ಹುಡ್ಕೋದು ಕಷ್ಟ ಆಗಲಿಲ್ಲ ತಾನೆ? ನೋ ಗೂಗಲ್ ಮ್ಯಾಪ್ ಹಾಕಿ ಈಸಿಯಾಗಿ ಟ್ರೇಸ್ ಮಾಡಿದೆ. ಬೈ ನಿಮ್ಮ ಬ್ರದರ್ ಎಲ್ಲಿ? ಇವರಿಬ್ರು ಎಲ್ಲಿ ಹೋದ್ರು? ಲಾಯರ್ಗೆ ಏನು ಹೇಳಿ? ಇಲ್ಲೇ ಎಲ್ಲ ಹೋಗಿದ್ದಾನೆ, ಇನ್ನೇನು ಬಂದ್ಬಿಡ್ತಾನೆ. ಅಲ್ಲಿವರೆಗೂ ನೀವು ನನ್ನ ರೂಮಲ್ಲಿ ಕೂತಿರಿ. ಬನ್ನಿ ಸರ್. ನಾನು ಬಂದಾಯ್ತು. ಅಣ್ಣ ಎಲ್ಲಿ ಹೋಗಿದ್ದೆ?
ಯಶೋದ, ಯಾರ್ದಿದು ಮಗು? ಪುಟ, ಅಜ್ಜಿ ಕೇಳ್ತಾ ಇದ್ದಾರಲ್ಲ, ನೀನೇ ಹೇಳು, ಯಾರು ನೀನು? ನೀನು ನನ್ನನ್ನು ಏನಂತ ಕರೀತೀಯಾ? ಅಮ್ಮ. ನನಗೆ ಗೊತ್ತಾಯ್ತು, ಇದು ಅನಾಥಾಶ್ರಮದಿಂದ ತಂದಿರೋ ಪಾಪು ತಾನೆ. ಈ ಪಾಪು ನನ್ನ ಬ್ರದರು. ಗುಡ್ ಗುಡ್. ಅಮ್ಮ, ಈಗ ನಿಂಗೆ ತುಂಬಾ ಹ್ಯಾಪಿನಾ? ಅಮ್ಮ, ಇನ್ನು ನಿನ್ನ ಮನೆ ಬಿಟ್ಟು ಹೋಗ್ಬಾರ್ದು. ಅಮ್ಮನ? ಯಾರು? ಯಾರಮ್ಮ? ಅಣ್ಣ, ಈ ಮಗುನ ಎಲ್ಲಿಂದ ತಂದ್ರಿ? ನಿನ್ನೆ ಕೇಳ್ತಾ ಇರೋದು. ಏನ್ ಮುಖ ಮುಖ ನೋಡ್ತಾ ನಿಂತಿದ್ದೀರಾ? ಯಾವುದೋ ದಿಕ್ಕು ದೆಸೆ ಇಲ್ದಿರೋ ಮಗುನ ಕರ್ಕೊಂಡ್ಬಂದು ಇಲ್ಲಿ ಇಟ್ಕೊಳ್ಳೋದಕ್ಕೆ ಇದೇನು ಅನಾಥಾಶ್ರಮ ಅಲ್ಲ. ಅದು ಅಮ್ಮ ಅಂತ ಕರೆದ ತಕ್ಷಣ ನಿಮ್ಮ ಮಗು ಆಗ್ಬಿಡಲ್ಲ. ಅದನ್ನ ಎಲ್ಲಿಂದ ತಂದಿದ್ದೀರೋ ವಾಪಸ್ ಅಲ್ಲೇ ಬಿಟ್ಬಿಟ್ಟು ಬನ್ನಿ. ಯಾಕೆ ಬಿಡ್ಬಿಡ್ಬೇಕು? ನಾನೇ ಹೇಳಿದ್ದು ಕರ್ಕೊಂಡು ಬನ್ನಿ ಅಂತ. ಅವ್ ನನ್ನ ತಮ್ಮ. ಮೊದಲು ಈ ವಿಷಯನ ಅಜ್ಜಿ ಹೇಳ್ಬೇಕು. ಅಜ್ಜಿ, ಅಜ್ಜಿ. ಯಶೋಧ, ಈ ವಯಸ್ಸಿನಲ್ಲಿ ನಿನ್ನ ಮನೆ ಬಿಟ್ಟು ಓಡಿಸ್ದೆ ಅನ್ನೋ ಕೊರಗಿನಲ್ಲಿ ನಾನು ಸಾಯೋ ಹಾಗೆ ಮಾಡಬೇಡ ಅಮ್ಮ. ನಿನ್ನ ಬಿಟ್ಟರೆ ನನ್ನ ನೋಡ್ಕೊಳ್ಳೋಕೆ ಬೇರೆ ಯಾರು ತಾನೇ ಇದ್ದಾರೆ ತಾಯಿ ಈ ಮನೇಲಿ? ನನಗೋಸ್ಕರ ದಯವಿಟ್ಟು ವಾಪಸ್ ಮನೆಗೆ ಬಾಮ್ಮ, ವಾಪಸ್ ಮನೆಗೆ ಬಾಮ್ಮ. ಅಜ್ಜಿ, ಅಜ್ಜಿ, ಅಜ್ಜಿ. ಅರೆ ಅರೆ ಬಂಗಾರ, ಬಂದ್ಬಿಟ್ಯಾ? ಏನಿವತ್ತಿಷ್ಟು ಖುಷಿಯಾಗಿದೆಯಾ? ನಾನು ಮಾತಾಡ್ಸೋದಿಲ್ಲ ಅಂತ ಹೋಗಿದ್ದೆ. ಅಜ್ಜಿ ಮೇಲೆ ಕರಿಕರ ಬಂದ್ಬಿಡ್ತಾ? ಅಜ್ಜಿ ಮೇಲೆ ಸಿಟ್ಟು ಹೋಯ್ತಾ? ಅಯ್ಯೋ, ಸಾಕು ಕೆಲ್ಸ ಅಜ್ಜಿ. ಬರೀ ನೀನೇ ಒಟ ಒಟ ಅಂತಿದ್ಯಾ. ನಂಗೆ ಒಂದು ಸ್ವಲ್ಪನೂ ಮಾತಾಡಕ್ಕೆ ಬಿಡ್ತಿಲ್ಲ. ತಪ್ಪಾಯ್ತು. ಅದೇನು ಹೇಳು? ಅಜ್ಜಿ, ನಮ್ಮಮ್ಮ ವಾಪಸ್ ಬಂದ್ಬಿಟ್ಲು. ಯಶೋಧ ಬಂದ್ಬಿಟ್ಲಾ? ಅಂತೂ ಆ ದೇವರಿಗೆ ನನ್ನ ಪ್ರಾರ್ಥನೆ ಕೇಳಿಸ್ತು ಅಂತ ಕಾಣುತ್ತೆ. ಈಗ ನಿಂಗೆ ಖುಷಿ ಆಯ್ತಾ ಪುಟ್ಟಿ? ಅಜ್ಜಿ, ನಿಂಗೊಂದು ವಿಷಯ ಗೊತ್ತಾ? ಏನದಂತ ವಿಷಯ? ಅಮ್ಮ ಒಬ್ಳೆ ಬಂದಿಲ್ಲ, ಅವ್ರ ಜೊತೆಗೆ ಒಬ್ಬ ತಮ್ಮನೂ ಕರ್ಕೊಂಡ್ ಬಂದಿದ್ದಾಳೆ. ತಮ್ಮನ್ನ ಕರ್ಕೊಂಡ್ಬಂದಿದ್ದಾಳ? ಏನ್ ಹಾಗಂದ್ರೆ? ಅಯ್ಯೋ ಅಜ್ಜಿ, ತಮ್ಮ ಅಂದ್ರೆ ಗೊತ್ತಿಲ್ವಾ? ತಮ್ಮ ಅಂದ್ರೆ ನನ್ಗಿಂತ ಪುಟ್ಟವನು. ಅವನು ಅಮ್ಮನ್ನ ಅಮ್ಮ ಅಮ್ಮ ಅಂತಾನೆ ಕರೀತಾನೆ. ಹೌದಾ? ಆ ಮಗುನ ನಿಮ್ಮಮ್ಮ ಎಲ್ಲಿಂದ ತಂದ್ಲತ್ತೆ? ಅನಾಥಾಶ್ರಮಿಯಿಂದ ತಂದಿದ್ದಾಳೆ. ಏನು? ಅನಾಥಾಶ್ರಮದಿಂದ ತಂದಿದ್ದಾಳಂತ? ಅಜ್ಜಿ, ಅಮ್ಮಂಗೆ ನಾನೇ ಹೇಳಿದ್ದೆ ಅನಾಥಾಶ್ರಮಿಯಿಂದ ಒಂದು ಪುಟ್ಟ ಮಗು ತಗೊಂಬಾ ಅಂತ. ಅಮ್ಮ ಹಾಗೇ ಮಾಡಿದಾಳೆ. ಓ, ಇದು ನಿನ್ನ ಮ್ಯಾಜಿಕ್ಕಾ? ಮ್ಯಾಜಿಕ್ ಅಲ್ಲ, ನಿಜವಾದ ಪಾಪು ತಂದಿದ್ದಾಳೆ ಅಂತ ಅರ್ಥ ಆಗ್ತಿಲ್ವಾ ನಿಂಗೆ? ಏನು? ನಿಜವಾದ ಪಾಪುನ? ಪುಟ್ಟ, ಇಲ್ಲಿ ಬಾಯಿಲಿ ಬಾಯಿ, ನನ್ನ ತೊಡೆ ಮೇಲೆ ಕೂತ್ಕೊಂಡು ಅದೇನು ಅಂತ ಸರಿಯಾಗಿ ಹೇಳು. ಅಯ್ಯೋ ಹೋಗಜ್ಜಿ, ನಾನು ತಮ್ಮನ ಜೊತೆ ಮಾತಾಡ್ಬೇಕು, ಆಟಾಡ್ಬೇಕು. ಆಮೇಲೆ ಸಿಗ್ತೀನಿ. ಬಾಯ್. ಅಜ್ಜಿ, ಸಾರಿ ಅಜ್ಜಿ. ಇನ್ಮೇಲೆ ನಾನು ನಿಜ ಜೊತೆ ಟೂ ಬಿಡಲ್ಲ, ಆಯ್ತಾ? ಬೇಗ ಬಂದ್ಬಿಡ್ತೀನಿ. ಎಂಥ ಮುಗ್ಧ ಮಗು ಇದು. ಯಶೋಧ ಈ ಮಗುಗೋಸ್ಕರನೇ ವಾಪಸ್ ಬಂದಿದ್ದಾಳೆ ಅನ್ಸುತ್ತೆ.
ನೋಡ್ತಾನೇ ಇದ್ದೀನಿ. ನಾವೀ ಮನೆಗೆ ಬಂದ ಮೇಲೆ ಈ ಮಗು ದೆಸೆಯಿಂದ ಎಲ್ಲ ಒಳ್ಳೆಯದೇ ಆಗ್ತಾ ಇದೆ. ಮಗುಗೇನಾದರೂ ಕೊಡೋಣ ಅಂತ ಅನಿಸುತ್ತೆ, ಆದರೆ ನನ್ನ ಕೈಯಲ್ಲಿ ಆಗ್ತಾ ಇಲ್ವಲ್ಲ. ಅಣ್ಣ ಹೇಳಿದ ಅರ್ಥ ಆಯ್ತಾ? ಮೊದಲು ಈ ಮಗುಗೊಂದು ಗತಿ ಕಾಣಿಸಿ ನನ್ನ ರೂಮಿಗೆ ಬಾ, ನಾನು ನಿನ್ನ ಜೊತೆ ಮಾತಾಡಬೇಕು. ಲಾಯರ್ ಸರ್, ನೀವು ಬನ್ನಿ. ಎಕ್ಸ್ಕ್ಯೂಸ್ ಮೀ ಸರ್, ನೀವು ಇಲ್ಲಿ ಯಾವ ಉದ್ದೇಶಕ್ಕೆ ಬಂದಿದ್ದೀರಾ ಅಂತ ಕೇಳ್ಬೋದಾ? ನೀವು ನಿಮ್ಮ ವೈಫ್ಗೆ ಡಿವೋರ್ಸ್ ಕೊಡ್ತಿದ್ದೀರಾ ಅಂತ ರಾಗಿಣಿ ಅವ್ರು ಹೇಳಿದರು. ಅದಕ್ಕೆ ಡಿವೋರ್ಸ್ ಪೇಪರ್ಸ್ ಮೇಲೆ ನಿಮ್ಮ ಸಿಗ್ನೇಚರ್ ತೊಗೊಂಡು ಹೋಗೋಣ ಅಂತ ಬಂದೆ. ಐ ಆಮ್ ಸಾರಿ ಸರ್, ನಿಮಗೇನು ಮಿಸ್ಕಮ್ಯುನಿಕೇಷನ್ ಆಗಿದೆ. ಇವಳು ನನ್ನ ಹೆಂಡತಿ ಯಶೋಧ. ನಾನು ಇವಳನ್ನ ತುಂಬ ಪ್ರೀತಿಸ್ತೀನಿ. ನನ್ನ ಹೆಂಡತಿಗೆ ಡೈವರ್ಸ್ ಕೊಡಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ಇವಳೇ ನನ್ನ ಹೆಂಡತಿಯಾಗಿರ್ತಾಳೆ. ಅಣ್ಣ, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ನನಗೆ ಡಿವೋರ್ಸ್ ಕೊಡಿಸ್ಬೇಕು ಅಂತ ನಾನು ತೀರ್ಮಾನ ಮಾಡಾಗಿದೆ. ನೀನು ಪೇಪರ್ಸಿಗೆ ಸೈನ್ ಮಾಡ್ತೀಯ ಅಷ್ಟೇ. ನೋ ಮೋರ್ ಡಿಸ್ಕಷನ್. ಲಾಯರ್ ಸರ್, ನೀವು ಬನ್ನಿ. ನೋ, ನಾನು ಯಾವುದೇ ಕಾರಣಕ್ಕೂ ಡೈವರ್ಸ್ ಪೇಪರ್ ಮೇಲೆ ಸೈನ್ ಮಾಡಲ್ಲ. ಲಾಯರ್ ಸಾಹೇಬ್ರೆ, ನಾನು ಎಲ್ಲರ ಮುಂದೆ ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಲ್ಲ, ಇವಳು ನನ್ನ ಹೆಂಡತಿ, ಆ ಮಗು ನನ್ನ ಮಗ. ನಾನು ಹೇಳಿದ್ಮೇಲೆ ಮುಗಿದೋಯ್ತು. ನನ್ನ ಪರ್ಸ್ನಲ್ ಲೈಫಲ್ಲಿ ಯಾರು ನಿರ್ಧಾರ ತೊಗೊಳಕ್ಕೆ ಬೇಡ. ಅದಕ್ಕೆ ನಾನು ಅವಕಾಶನೂ ಕೊಡಲ್ಲ. ಸಾರಿ, ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮೆ ಇರಲಿ. ಇದು ನಮ್ಮ ಮನೆ ಪ್ರಾಬ್ಲಮ್. ಇದನ್ನು ನಾವೇ ಸಾಲ್ವ್ ಮಾಡ್ಕೋತೀವಿ. ನೀವಿನ್ನೂ ಹೊರಡ್ಬೋದು ಅನಿಸುತ್ತೆ. ನೀವು ಹೀಗೆ ಮಾಡ್ತೀವಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಛೇ, ಲಾಯರ್ ಸರ್, ನಿಂತ್ಕೊಳ್ಳಿ. ಲಾಯರ್ ಸರ್, ಏನ್ ನಡೀತಾ ಇದೆ ಇಲ್ಲಿ? ಏನು ರಾಜೀವ, ಪದೇ ಪದೇ ಮಗ ಮಗ ಅಂತಿದ್ಯಾ? ಯಾರ ಹುಡುಗ? ಚಿಕ್ಕಮ್ಮ, ಇವನು ನನ್ನ ಮಗ ಕಿಶೋರ್. ಇವನನ್ನ ಅನಾಥಾಶ್ರಮದಿಂದ ಲೀಗಲಾಗಿ ದತ್ತು ತಗೊಂಡಿದ್ವಿ. ಏ ಮಾಲ್ತಿ, ಕೊನೆಗೂ ನಿನ್ ಬುದ್ಧಿನ ತೋರಿಸ್ಬಿಟ್ಟೆ ಅಲ್ವಾ? ಅಲ್ಲ, ಒಡವೆ ಆಸೆಗೋಸ್ಕರ ಇಂಥ ಚೀಪ್ ಕೆಲಸನ ಮಾಡೋದು? ರೀ ರೀ ಬನ್ರಿ ನೋಡ್ರಿ ಏನ್ ನಡೀತಾ ಇದೆ ಅಂತ. ಬಾಮು ಯಾಕೆ ಸಿಗುತ್ತಾ ಇದೆಯಾ? ರೀ, ಎಲ್ರೂ ಸೇರ್ಕೊಂಡು ನಮ್ಮನ್ನ ಮುಳುಗಿಸ್ಬಿಟ್ರು. ನೋಡ್ರಿ, ನಿಮ್ಮ ಅಕ್ಕೆ ಮಾಡಿರೋ ಘನಾಂತರಿ ಕೆಲಸನ ಯಾವುದೋ ಅನಾಥಾಶ್ರಮದಿಂದ ಮಗುನ ದತ್ತಕ್ಕೆ ತಗೊಂಡ್ಬಂದಿದ್ದಾರೆ. ಅಲ್ಲಿ ನಡೀತಾ ಇರೋ ರಾದಂತ ನಿಮಗೆ ಕಾಣಿಸ್ತಾ ಇಲ್ವಾ? ಏನು ಹೇಳ್ತಿದ್ದೀರಾ ಅತ್ತೆ? ಅಕ್ಕ ಅನಾಥಾಶ್ರಮದಿಂದ ಮಗು ತಗೊಂಡ್ಬಂದಿದ್ದಾರಾ? ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ಯಾವುದೇ ಒಳ್ಳೆ ಸುದ್ದಿ? ಇದು ಒಳ್ಳೆ ಸುದ್ದಿನಾ? ಇದು ಒಳ್ಳೆ ಸುದ್ದಿ ಅಲ್ಲ ಕಣೆ, ಎದೆ ಹೊಡ್ಕೊಂಡು ಸಾಯೋ ಸುದ್ದಿ. ಆ ಮುದುಕಿ ಒಡವೆ ಆಸ್ತಿನ ಪಡೆಯೋಕ್ಕೋಸ್ಕರ ಎಂತ ಪ್ರಳಯ ತಕ್ಕ ಪ್ಲಾನ್ ಮಾಡಿದ್ದಾರೆ ನೋಡಿ. ನಾನು ಸುಮ್ಮನೆ ಇರ್ತೀನ? ನನ್ನ ಪಾಲಿನ ಒಡವೆ ಆಸ್ತಿ ನನಗೆ ಬರಲೇಬೇಕು. ಬನ್ರಿ, ಇವತ್ತೆರಡರಲ್ಲಿ ಒಂದು ಇತ್ಯರ್ಥ ಆಗಲೇಬೇಕು. ಬನ್ನಿ. ಏಯ್, ಬಾರ ಈ ಕಡೆ. ಅಮ್ಮ ನಿಂತ್ಕೊಳ್ಳಮ್ಮ. ಬಾಮಿನಿ, ನನ್ನ ಮಾತು ಕೇಳು. ಬಾಮಿನಿ, ಅಮ್ಮ ನಿಂತ್ಕೋ. ಏಯ್, ಒಡವೆ ಆಸೆಗೆ ಇಂಥ ಕಚಡ ಕೆಲಸ ಮಾಡಿದಿರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಚಿಕ್ಕಮ್ಮ, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ. ಮಗು ತರೋದಕ್ಕೆ ಇವ್ರಿಗೆ ನಾವು ಹೇಳಿಲ್ಲ. ಹೌದು ಕಣೆ, ತಲೆ ಕೆಟ್ಟಿರೋ ನನ್ನ ಸೊಸೆ ಮಾಡಿರೋ ಕೆಲಸ ಇದು. ಹುಚ್ಚಿಡ್ದವರು ಮನೆಗೆ ಮಗುನೂ ತರ್ತಾರೆ, ಬೀದಿಲೋಗ ನಾಯಿನೂ ಹಿಡ್ಕೊಂಡು ಬರ್ತಾರೆ.